ರೀ ಹಾಂ. ರೀ ನಂಗೆ ಇವಾಗಂತೂ ತುಂಬಾನೇ ಖುಷಿ ಆಗ್ತಿದೆ ರೀ. ರಾಜಿ ಪ್ರೀತಿಗೆ ನಿಶ್ಚಿತಾರ್ಥ ಒಳ್ಳೆ ರೀತಿಯಲ್ಲಿ ಆಯ್ತಲ್ಲ, ಅದಕ್ಕೆ ಇನ್ನು ನೆಕ್ಸ್ಟ್ ಮದುವೆ ಕೆಲಸನೇ ರೀ. ಈಗಲಿಂದನೇ ಸ್ವಲ್ಪ ಸ್ವಲ್ಪನೇ ಕೆಲಸ ನೋಡ್ಕೋಬೇಕು. ಹಾಂ ಹ್ಞೂ, ಸರಿ ಸರಿ. ರೀ, ಮಂಟಪಕ್ಕೆ ಅಡ್ವಾನ್ಸ್ ಕೊಟ್ಟಿದ್ದೀರಲ್ಲ? ಹಾಂ, ನಿನ್ನೆನೇ ಕೊಟ್ಟಿದ್ದೇನೆ. ಹಾಂ, ಸ್ವಂತದವ್ರಿಗೆ ಗೊತ್ತಿದ್ದವ್ರಿಗೆಲ್ಲ ಬೇಗನೆ ಪತ್ರಿಕೆ ಕಳಿಸ್ಬೇಕು. ಈಗಲಿಂದನೇ ಒಂದು ಬುಕ್ಕಲ್ಲಿ ಬರೆದಿಟ್ಕೋಬೇಕು ಯಾರ್ಯಾರಿಗೆ ಪತ್ರಿಕೆ ಕೊಡಬೇಕೆಂದು. ಆಗ್ಲೇ ಆ ಟೈಮಲ್ಲಿ ನಾವು ಯಾರನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ. ಹ್ಞೂ, ಸರಿಯಾದ ಯೋಚನೆನೇ. ಹೇಳೋದು ದೊಡ್ಡದಲ್ಲ, ಹಾಗೆ ಮಾಡು. ನಾನೊಬ್ಬಳೇ ಅಲ್ಲ ರೀ, ನೀವು ನಿಮ್ಮ ಫ್ರೆಂಡ್ಸ್ಗೆ ಗೊತ್ತಿದ್ದವರಿಗೆಲ್ಲ ತಿಳಿಸಿ. ಇಬ್ಬರು ಸೇರಿ ಮಾಡಿದ್ರೇ ಯಾರ ಹೆಸರನ್ನು ಮಿಸ್ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ನೋಡು, ನನಗೆ ಕೆಲಸ ಉಂಟು. ಮಂಟಪ, ಊಟ, ನೀರು, ಈ ಥರದ್ದೆಲ್ಲ ಕೆಲಸನೂ ನಾನು ನೋಡ್ಕೊಳ್ತೀನಿ. ಉಳಿದಿದ್ದೆಲ್ಲನ್ನೆಲ್ಲ ನೀನು ನೋಡ್ಕೊ. ಆಫೀಸ್ಗೆ ಹೊರಟಾ? ಹಾಂ, ಹೌದು. ಹೋಗಿ ಹೋಗಿ, ನಿಮ್ಮ ಹತ್ರ ಹೇಳೋದಕ್ಕೆ ನಾನು ನನ್ನ ಮಗನ ಹತ್ರ ಹೇಳಿನೇ ಮಾಡ್ಕೊಂಡು ಹೋಗ್ತೀನಿ. ಓ ಹಾಗ ಶಾಂತಿ, ಹಾಗಾದರೆ ಇದನ್ನು ಸೇರಿ ಮಾಡಲಿಕ್ಕೆ ಹೇಳು. ನಮ್ಮ ಮನೆ ಮದುವೆ ಸಮಾರಂಭಕ್ಕೆ ಯಾರು ಭೋಜನ ತಯಾರಿ ಮಾಡೋದು ಅಂತ ಯೋಚಿಸ್ತೇನೆ. ಆದರೆ ಅವರ ಹತ್ರ ಹೋಗಿ ಮಾತಾಡೋದು, ಅಡ್ವಾನ್ಸ್ ಕೊಡೋದು ಎಲ್ಲವನ್ನು ನಿನ್ನ ಮಗನ ಹತ್ರನೇ ಹೇಳಿ ನೋಡಲಿಕ್ಕೆ ಹೇಳು. ಅದೆಲ್ಲವನ್ನು ಕೊಟ್ಟು ಮಾತಾಡಲಿಕ್ಕೆ ಹೇಳು. ಒಳಗೆ ಟಿ ವಿ ಹತ್ತಿರ ಭೋಜನ ತಯಾರಿಸುವವರ ವಿಸಿಟಿಂಗ್ ಕಾರ್ಡ್ ಇದೆ, ಅದನ್ನು ನನ್ನ ಮಗನ ಹತ್ರ ನೋಡಿ ಎಲ್ಲವನ್ನು ಮಾಡಲಿಕ್ಕೆ ಹೇಳಿಬಿಡು. ರೀ, ಹಾಂ, ಹಾಗೆ ಸಾಂಬಾರಲ್ಲಿ ಉಪ್ಪು ಹಾಕೋದನ್ನು ಮರ್ತಿದ್ಯಾ? ತಿನ್ನುವ ಮೊದಲು ಹಾಕ್ಬಿಡು. ಅಯ್ಯಯ್ಯೋ, ಸಾಂಬಾರ್ಗೆ ಉಪ್ಪು ಹಾಕಿಲ್ವಾ? ಹಾಗೆಯೇ ತಿಂದ್ರಾ? ಒಂದು ಮಾತು ಉಪ್ಪಿಲ್ಲ ಒಳ್ಳೇದಿಲ್ಲ ಅಂತ ಏನಾದರೂ ಹೇಳಿದ್ರಾ? ಈಗ ಹೇಳ್ತಿದ್ದಾರೆ. ಇವರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲಪ್ಪ. ಆದರೆ ನಾವು ಏನೇ ಹೇಳಿದ್ರೂ ಯಾವುದನ್ನು ಕೇಳೋದಿಲ್ಲ. ನನ್ನನ್ನು ಯಾವ ಜಾಗದಲ್ಲೂ ಬಿಟ್ಕೊಡೋದೇ ಇಲ್ಲ. ನಮ್ಮ ಮನೆಯವರು ಸ್ವಲ್ಪ ಒಳ್ಳೆಯವರೇ. ಪ್ರೀತಿ, ಆ ಮದನ್ ಇದ್ದಾನಲ್ಲ, ಅವನು ಮತ್ತು ಅವನ ಫ್ರೆಂಡನ್ನು ಇಬ್ಬರನ್ನು ಕಾಲೇಜಿಂದಾನೇ ಡಿಸ್ಮಿಸ್ ಮಾಡಿದ್ರಂತೆ ಕಣೆ. ಹೌದಾ? ಹಾಂ, ನಿಂಗೆ ಗೊತ್ತಿಲ್ವಾ? ಇಲ್ಲ ಕಣೆ, ನಂಗೆ ವಿಷಯನೇ ಗೊತ್ತಿರಲಿಲ್ಲ. ಒಳ್ಳೇದಾಯಿತು. ಈಗ ತಾನೇ ನಾವು ಬರ್ತಿರೋವಾಗ ಇಬ್ಬರು ಮಾತಾಡ್ತಿದ್ರು, ಹಾಗಾಗಿ ನನಗೂ ಗೊತ್ತಿರೋದು. ಹಾಗ ಸೂಪರ್. ಅವರೆಲ್ಲ ಓದೋಕ್ಕ ಬರೋದು? ಕಾಲೇಜ್ಗೂ ಬಂದು ಅವರು ಓದದೆ ಬೇರೆಯವರನ್ನು ಓದೋಕ್ಕೆ ಬಿಡದೆ ಕಾಲೇಜ್ಗೆ ಎಂತಕ್ಕೆ ಬರೋದವರು? ಅದಕ್ಕಿಂತ ಮನೆಯಲ್ಲೇ ಇರಲಿ. ಅದು ಹೌದು, ಆದರೆ ಪರ್ಮನೆಂಟ್ ಆಗಿ ಡಿಸ್ಮಿಸ್ ಮಾಡಲಿಲ್ಲ ಅವರನ್ನು. ಸುಮ್ಮನೆ ಒಂದು ಸ್ವಲ್ಪ ದಿನಕ್ಕೆ ಮಾಡಿದ್ದಾರೆ ಅಷ್ಟೇ. ಪರವಾಗಿಲ್ಲ, ಸ್ವಲ್ಪನಾದರೂ ಮನೆಯಲ್ಲಿ ಇರ್ತಾನಲ್ಲ. ಹೌದು, ಯಾರಿಗೋ ಒಬ್ರಿಗೆ ಗೊತ್ತಾಗಿ ಅವರನ್ನು ಕ್ಲಾಸಿಂದ ಡಿಸ್ಮಿಸ್ ಮಾಡಿಬಿಟ್ಟಿದ್ದಾರೆ, ಪುಣ್ಯಾತ್ಮರು. ಇದಕ್ಕೆಲ್ಲ ಅವನಪ್ಪ ಏನೂ ಮಾಡೋದಿಲ್ವಂತೆಯಾ? ಇಷ್ಟು ದೊಡ್ಡ ದೊಡ್ಡ ಮಾತಾಡ್ತಿದ್ದ, ನನ್ನ ಅಪ್ಪ ಇದ್ದಾರೆ, ಅವ್ನು ನೋಡ್ಕೋತಾರೆ, ಅವ್ರು ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತೆಲ್ಲ. ಈಗೇನು ಮಾಡಲಿಲ್ವಾ? ಅದೆಲ್ಲ ಸುಮ್ಮನೆ ಬಾಯಿ ಮಾತುಕನೆ. ಕಾಲೇಜಿಂದ ನಿನ್ನ ಯಾಕೋ ಡಿಸ್ಮಿಸ್ ಮಾಡಿದ್ರ ಅಂತ ಬೆಲ್ಟ್ ತಗೊಂಡು ಹೊಡೆದಿರ್ಬೋದು ಅವನಪ್ಪ, ಯಾರಿಗೊತ್ತು. ಹೇ ಬಾ, ಮೊದಲು ಚಂದನ ಐಡಿಯಲ್ ಶಾಪ್ಗೆ ಹೋಗಿ ಬರೋಣ. ಏನಮ್ಮ, ಬಂದ ತಕ್ಷಣ ಚಂದನ ಕೇಳ್ತಿದ್ಯಾ? ಹಾಗಲ್ಲ ಕಣೆ, ನನಗೆ ಆಕ್ಸಿಡೆಂಟ್ ಆದಾಗ್ಲಿಂದ ನಾನು ಚಂದನ ನೋಡಲೇ ಇಲ್ಲ, ಅದಕ್ಕೆ ಬಾ ಹೋಗಿ ಬರೋಣ. ಹೋಗಿ ಒಂದು ಥ್ಯಾಂಕ್ಸ್ ಆದರೂ ಹೇಳಿ ಬರೋಣ ಕಣೆ. ಹಾಗೆ ಒಂದು ಐಸ್ ಕ್ರೀಮ್. ಸತ್ಯವಾಗ್ಲೂ ನನ್ನ ಹತ್ರ ಒಂದು ಪೈಸೆ ಇಲ್ಲ ಕಣೆ. ನೀನು ಯಾವಾಗ ತೆಗೆದು ಕೊಡ್ತೀಯಾ ಅಂತ ಕಾಯ್ತಾ ಇದ್ದೀನಿ. ಯಾವಾಗ ನೋಡಿದ್ರು ನನ್ನ ಹತ್ರ ಹಣ ಇಲ್ಲ ಹಣ ಇಲ್ಲ ಹಣ ಇಲ್ಲ ಅಂತ ಹೇಳ್ತಿ. ನೀನು ಐಸ್ ಕ್ರೀಮ್ ತೆಗೆದು ಕೊಡೋ ಹೊತ್ತಲ್ಲಿ ನಾನು ಹೆಣ ಆಗಲಿಲ್ಲ ಆದರೆ ಸಾಕು. ಏ ಕಣ್ಣ, ಇವತ್ತೇನೋ ಬೇಗ ಬಂದು? ಹೌದು ಕಣೋ, ವರ್ಕ್ ಬೇಗ ಮುಗೀತು. ರೂಮ್ಗೆ ಹೋದರೆ ಹೇಗೂ ಅಲ್ಲೊಬ್ಬನೇ ತಾನೇ ಇರಬೇಕು, ಅದಕ್ಕೆ ನಿನ್ನ ಜೊತೆ ಸ್ವಲ್ಪ ಟೈಮ್ಸ್ ಆದರೂ ಸ್ಪೆಂಡ್ ಮಾಡಲಿಕ್ಕಾದರೂ ಆಗುತ್ತಲ್ಲ ಅಂತ ಬಂದೆ. ಹಾಗೆ ಕ್ಲೋಸ್ ಮಾಡಿ ಕೂಡ ಒಟ್ಟಿಗೆ ಹೋಗೋಣ. ಹಾಂ ಸರಿ ಕಣೋ. ಒಳಗೆ ಬರ್ಬೋದಾ? ಹಾಂ, ಐಸ್ ಕ್ರೀಮ್ ಬೇಕಾದರೂ ಬನ್ನಿ ಬನ್ನಿ. ಹಾಯ್ ಚಂದು. ಪ್ರೀತಿ, ಬನ್ನಿ ಬನ್ನಿ. ಹೇಗಿದ್ದೀರಾ? ಹಾಂ, ಸೂಪರ್. ನೀವು ಹೇಗಿದ್ದೀರಾ? ನಾನು ಈಗ ಚೆನ್ನಾಗಿದ್ದೀನಿ. ತುಂಬ ತುಂಬ ಥ್ಯಾಂಕ್ಸ್ ಚಂದು, ಅವತ್ತು ನೀವು ಬಂದು ಹೆಲ್ಪ್ ಮಾಡಿದ್ದಕ್ಕೆ. ಅಯ್ಯೋ, ಅದನ್ನೆಲ್ಲ ಬಿಡಿ. ಎಷ್ಟು ಸತಿ ಹೇಳ್ತೀರಾ ಥ್ಯಾಂಕ್ಸನ್ನು? ಈಗ ತಾನೇ ರೀ ಹೇಳ್ತಿರೋದು. ಹಾಗಲ್ಲ, 2 ದಿವಸ ಮುಂಚೆ ನಿಮ್ಮ ತಂದೆ ಕೂಡ ಬಂದು ಹೇಳೋದ್ರು, ಅದಕ್ಕೆ. ಓ ಹೌದಾ?
ಸರಿ ಇರಲಿ, ಆದರೂ ತುಂಬ ಥ್ಯಾಂಕ್ಸ್. ಕಣ್ಣ 2 ಐಸ್ ಕ್ರೀಮ್ ತಗೊಂಡು ಬಾ. ಕಣ ಸ್ಪೆಷಲ್ ಐಸ್ ಕ್ರೀಮ್. ಏ ಹಿಂಜಲಿ. ಆ ಚೇರಲ್ಲಿ ಕೂತ್ಕೊಳ್ಳಿ. ಇಲ್ಲ ಇಲ್ಲ ಚಂದು, ನಾವು ಹಣ ತರಲಿಲ್ಲ. ಪರವಾಗಿಲ್ಲ, ನೆಕ್ಸ್ಟ್ ಬರೋವಾಗ ಹಣ ತಂದ್ರಾಯ್ತು. ಕೂತ್ಕೊಳ್ಳಿ ಈಗ. ಕಣ್ಣ ತಗೊಂಡು ಬಾ. ತುಂಬ ಮುಂದೆ ಹೋಗ್ತಿದ್ದಾನಲ್ಲ. ಹೇ ಹೋಗು ಬೇಗ.